ಮಾಯಾ, ಆ ಫೋಟೋ ಮೇಲೆ ಹಿತ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅದನ್ನ ಅವಳಿಗೆ ವಾಪಸ್ ಕೊಡು. ಸುಮ್ಮನೆ ಆ ಚಿಕ್ಕ ಹುಡುಗಿ ಮೇಲೆ ಹಾಗೆ ಸಾಧಿಸ್ಬೇಡ. ಪ್ರತಿದಿನ ನಮ್ಮ ಹಿತ ಸಂಕಟ ಪಡ್ತಿರ್ತಾಳೆ. ಅಂಬಿಕನ್ ನೆನಪಿಂದ ನೀನು ಮೂವ್ ಆನ್ ಆಗೋದು ನನಗೆ ಕಷ್ಟ ಅಂತ ಗೊತ್ತು. ಆದರೆ ನಿನ್ನ ಮಗಳು ಹೀಗೆ ಸಂಕಟ ಪಡ್ತಿರೋದನ್ನ ನಿನ್ನಿಂದ ನೋಡ್ಕೊಂಡಿರೋಕ್ಕಾಗತ್ತಪ್ಪ? ಹೋಗ್ಲಿ ಬಿಡು ಚಿನ್ನಿ. ನೀನು ಆ ಫೋಟೋನ ನೋಡ್ತಾ ಇದ್ರೆ ಹಳೇದನ್ನೆಲ್ಲ ನೆನ್ಪು ಮಾಡಿಕೊಂಡು ನೋವು ಅನುಭವಿಸ್ತೀಯ. ಮಗುನ್ ಯಾಕೆ ಹಾಗೆ ಅಳಿಸ್ತಾ ಇದ್ದೀರಾ? ಆ ಫೋಟೋ ಕೊಡಿ. ಓ, ಆದ್ರೆ ನನ್ನ ಫೋಟೋನ ಆಲ್ರೆಡಿ ಹರಿದಾಯ್ತಲ್ಲ. ನನಗದನ್ನು ಅಣ್ಸಕ್ ಬರುತ್ತೆ. ಫೋಟೋ ಕೊಡಿ. ತಗೋ ಹಿತ. ಫೋಟೋ ಎಲ್ಲ ಕಸ ಆಗೋಯ್ತಲ್ಲ. ಒಂದು ಪೀಸ್ ಉಳಿದೇ ಇರೋ ಹಾಗೆ ಕಸನೆಲ್ಲ ಕ್ಲೀನ್ ಮಾಡಿಬಿಡು. ಓಕೆ? ಇಲ್ಲಿ ನೋಡಿ, ನೀವು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಎಚ್ಚರಿಸದೇ ಇದ್ದಿದ್ದರೆ ಇಷ್ಟೊತ್ತಿಗೆ ನನ್ನ ಪ್ರಾಣ ಹೋಗ್ಬಿಟ್ಟಿರೋ. ನನ್ನನ್ನು ಉಳಿಸಿದ್ದಕ್ಕೆ ತುಂಬ ಧನ್ಯವಾದ. ದುಷ್ಟ ಪ್ರಾಣನಾಶ, ಶಿಷ್ಟ ಪ್ರಾಣಭದ್ರ, ದುಷ್ಟನಾಶ, ಪಾಪಿ ವಿನಾಶ. ಮಬ್ಬು ಮನಸ್ಸು, ಮಬ್ಬು ಹಿಡಿತಾವಳು ಬಿಡುಗಡೆ ಮರಳು. ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಯಾರಿಗೆ ಮರಳು? ಹಿಡಿತಾ ಯಾರದ್ದು? ಮುಸುಕು, ಮಬ್ಬು, ಮರಳು, ಬಿಡುಗಡೆ. ಪೊರೆ ಕಳಚು ಪೊರೆ ಕಳಚು. ಪೊರೆ ಕಳಚು. ಪೊರೆ ಕಳಚು. ಹಿತಪುಟ ಹಾಗೆಲ್ಲ ಮಾಡಬಾರ್ದಮ್ಮ. ನನ್ನ ಬಂಗಾರಿ ಅಲ್ಲ. ಹಿತ ಬೇಡಮ್ಮ, ಮಾಡಬಾರ್ದು ಕದ. ದುರ್ಗಾ ಬಂದೆ ಬಿಡು. ಪುಟ್ಟ ಬಿಡಮ್ಮ. ಪುಟ್ ಮೇಡಮ್, ನನ್ನ ಮಾತು ಕೇಳಮ್ಮ.
ಫೈನಲಿ ನಾನು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಅಪ್ಪ ಅಲ್ವಮ್ಮ, ಹಾಗೆಲ್ಲ ಮಾಡಬಾರ್ದು ಕಂದ. ಸಮಾಧಾನ ಮಾಡ್ಕೊ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಮಾಯಾ, ಇಷ್ಟು ದಿನಗಳ ನಂತರ ನೀನು ಇಷ್ಟೊಂದು ಖುಷಿಯಾಗಿರೋದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಟು ಬಿ ವೆರಿ ಫ್ರ್ಯಾಂಕ್, ಮನ್ಸೊಂಥರ ರಿಲೀಫ್ ಅನ್ನಿಸ್ತಾ ಇದೆ. ಈ ನೆಗೆಟಿವ್ ವೈಬ್ಸ್ ಎಲ್ಲ ದೂರ ಹೋದ್ರೆ ಒಂಥರ ಫೀಲ್ ಆಗತ್ತಲ್ಲ, ಆ ಥರ ಅನ್ನಿಸ್ತಾ ಇದೆ. ಇಷ್ಟು ದಿನ ಮನೇಲಿ ಎಲ್ಲಿ ನೋಡಿದ್ರು ಆ ಅಂಬಿಕಾ ಫೋಟೋಸು, ಅವಳಿಗೆ ಸಂಬಂಧಪಟ್ಟಿರೋ ವಸ್ತುಗಳು, ಯಾರು ನೋಡಿದ್ರು ಅವಳ ಬಗ್ಗೆನೇ ಜಪ ಮಾಡ್ತಾ ಇದ್ರು. ಆದರೆ ಈಗ ಈ ಮನೆಗೆ ಒಂಥರ ಹೊಸ ಕಳೆ ಬಂದ ಹಾಗೆ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ, ನೀನಂತ ಸುಂದರವಾಗಿರೋ, ಬ್ರಿಲಿಯಂಟ್ ಆಗಿರೋ, ಮಾಡರ್ನ್ ಆಗಿರೋ ಹುಡುಗಿನ ಆದಷ್ಟು ಬೇಗ ಈ ಮನೆ ಸೊಸೆ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಇವರೆಲ್ಲ ಯಾಕೆ ಸತ್ತೋಗಿರೋ ಅಂಬಿಕನ ಹಿಂದೆನೇ ಓಡಾಡ್ತಿದ್ದಾರೋ ನನಗಂತೂ ಅರ್ಥ ಆಗಲ್ಲ. ನಾನು ಇಷ್ಟು ದಿನ ಏನು ಅನ್ಕೊಂಡಿದ್ನೋ ಅದು ಕೊನೆಗೂ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಗೊತ್ತಾಗ್ತಿದೆ. ನೀನು ಮಾಡಿರೋದು ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ ಮಾಯಾ. ಆ ಅಂಬಿಕಾ ವಸ್ತುಗಳನ್ನ ಈ ಮನೆಯಿಂದ ಹೊರಗೆ ಹಾಕೋದು ಅಂದ್ರೆ ಇದು ಸಾಮಾನ್ಯದ ವಿಷಯನಾ? ಅದಕ್ಕೆ ಅತ್ತಿಗೆ ಒಪ್ಪಬೇಕು, ಷರತ್ತು ಒಪ್ಪಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಪಿಳ್ಳೆ ಒಪ್ಪಬೇಕು. ಇದೆಲ್ಲದನ್ನು ಮೀರಿ ನೀನು ಮಾಡಿದ್ಯಲ್ಲ, ನಿಜವಾಗ್ಲೂ ಗ್ರೇಟ್ ಮಾಯಾ. ಎಸ್, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಷ್ಟೇ. ಸ್ವಲ್ಪ ದಿನದಲ್ಲಿ ಆ ಅಂಬಿಕನ್ಗೆ ಸಂಬಂಧಪಟ್ಟಿರೋ ಎಲ್ಲ ವಸ್ತುಗಳು ನಂದಾಗತ್ತೆ. ಇವತ್ತು ಅಂಬಿಕನ್ಗೆ ಸಂಬಂಧಪಟ್ಟಿರೋ ವಸ್ತುಗಳು ಹೇಗೆ ಈ ಮನೆಯಿಂದ ಮಾಯ ಆಯ್ತೋ, ಇನ್ನು ಸ್ವಲ್ಪ ದಿನದಲ್ಲಿ ಅವಳ ಹೆಸರು ಕೂಡ ಇಲ್ಲಿ ಕೇಳ್ದಿರೋ ಥರ ನಾನು ಮಾಡ್ತೀನಿ. ಇಷ್ಟು ದಿನ ಅವಳು ಸತ್ತು ಹೋಗಿದ್ರು ಕೂಡ ಎಲ್ಲರೂ ಮನಸ್ಸಲ್ಲೂ ಬದುಕಿದ್ಲು. ಆದರೆ ಇನ್ಮೇಲೆ ಎಲ್ಲರೂ ಮನಸ್ಸಲ್ಲೂ ಅವಳು ಸಾಯ್ಬೇಕು, ಹಾಗೆ ಮಾಡ್ತೀನಿ. ನೋಡು ದುರ್ಗ, ನಿದ್ದೆಲ್ಲೂ ನನ್ನ ಮಗಳು ನನ್ನ ಹೇಟ್ ಮಾಡ್ತಾಳೆ. ಯಾಕೆ ಹಾಗೆ ಅನ್ಕೊಳ್ತೀರಾ ಬಾಸು? ಈಗ ತಾನೇ ನಿದ್ದೆ ಮಾಡಿದಾಳೆ, ಅದಕ್ಕೆ ಮಗಳು ಬದಲಾಯಿಸಿದ್ಲು ಅಷ್ಟೇನೆ. ಇಲ್ಲ ದುರ್ಗ, ಈತ ನನ್ನ ತುಂಬ ದ್ವೇಷ ಮಾಡ್ತಾಳೆ. ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವತ್ತೂ ಅವರಪ್ಪನೇ ಹೀರೋ ಆಗಿರ್ತಾನೆ. ಆದರೆ ನಾನು ನನ್ನ ಮಗಳ ದೃಷ್ಟಿಲಿ ಜೀವನ ಪೂರ್ತಿ
ವಿಲನ್ ಆಗಿ ಇದ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ಹಿತ ನನ್ನ ದ್ವೇಷ ಮಾಡೋದಕ್ಕೂ ಒಂದು ಅರ್ಥ ಇದೆ. ಇವತ್ತು ಅಂಬಿಕಾ ವಸ್ತುಗಳನ್ನೆಲ್ಲ ಮನೆಯಿಂದ ಆಚೆ ಹಾಕುವಾಗ ನನಗೇನೂ ಮಾಡೋದಕ್ಕಾಗಲಿಲ್ಲ. ಅವ್ರ ಅಮ್ಮಗೆ ಸೇರಿರೋ ಒಂದೇ ಒಂದು ವಸ್ತುನೂ ನನ್ನಿಂದ ಕಾಪಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಸೋತೋಗ್ಬಿಟ್ಟೆ ದುರ್ಗಾ. ನಾನು ಪರಿಸ್ಥಿತಿ ಮುಂದೆ ಸೋತೋಗ್ಬಿಟ್ಟೆ. ಇವಾಗ ಅವಳ ದ್ವೇಷನ ನಾನು ಎದುರಿಸಲೇಬೇಕು. ಬೇರೆ ದಾರಿನೇ ಇಲ್ಲ. ಯಾಕೆ ಅಷ್ಟೊಂದು ಅಳ್ತಾ ಇದ್ಲು? ಅವಳು ಅಷ್ಟೊಂದು ಜೋರಾಗತ್ತಿದ್ದು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೌದು, ಪಾಪ ಅಂಬಿಕನ ನೆನೆಸ್ಕೊಂಡು ಅಳ್ತಾ ಇದ್ಲು ಅಷ್ಟೇ. ಮಾಳವಿಕಾ, ಈ ಮಾಯಾ ನಮ್ಮ ಹಿತಂಗೆ ಒಳ್ಳೆ ತಾಯಿ ಆಗ್ತಾಳೆ ಅಂತ ನಿನಗನ್ಸುತ್ತಾ? ನನಗಂತೂ ಇದ್ರ ಬಗ್ಗೆ ಇನ್ನೊಂದ್ಸರಿ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಷರತ್ತು ಮೊದಲಿನಷ್ಟು ಖುಷಿಯಾಗಿಲ್ಲ. ಇವ್ರು ಯಾಕೆ ಏನೇನೋ ಮಾತಾಡ್ತಿದ್ದಾರೆ? ನನ್ನ ನಿರ್ಧಾರಗಳನ್ನು ಪ್ರಶ್ನೆ ಮಾಡೋ ಮಟ್ಟಿಗೆ ಸ್ವಂತ ಯೋಚನೆ ಮಾಡ್ತಿದ್ದಾರಾ? ಯಾಕೆ ಹೀಗೆಲ್ಲ ಆಗ್ತಿದೆ? ನನ್ನ ವಶೀಕರಣ ಜಗನ್ನಾಥ್ ಮೇಲೆ ಕೆಲಸ ಮಾಡ್ತಿಲ್ವಲ್ಲ? ಯಾಕೆ ಹೀಗಾಗ್ತಿದೆ? ಅದ್ರ ಬಗ್ಗೆ ಇನ್ಯಾವಾಗ್ಲಾದ್ರೂ ಮಾತಾಡ. ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತು. ಅಷ್ಟರಲ್ಲಿ ಒಬ್ಬ ಭಿಕ್ಷುಕ ಬಂದು ನಮ್ಮನ್ನು ಕಾಪಾಡಿದ್ರು. ಇಲ್ದಿದ್ರೆ ಇನ್ನು ಏನೇನು ಅನಾಹುತ ಆಗ್ತಿತ್ತೋ ಏನು. ಸದ್ಯ ನಿಮ್ಗೇನೂ ಆಗಲಿಲ್ಲ ತಾನೆ? ಅಷ್ಟು ಸಾಕು. ಬಾಸು, ತಗೊಳ್ಳಿ. ಏನಿದು? ಬಾಸು, ಇವತ್ತು ಅಂಬಿಕಾ ಅವ್ರ ವಸ್ತುಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ತಗೊಂಡು ಹೋಗ್ತಿರುವಾಗ ಆ ಬಾಕ್ಸ್ ಕೆಳಗಡೆ ಬಿತ್ತು. ಅದರಿಂದ ಈ ತಾಳಿ ಕೂಡ ಆಚೆ ಬಿತ್ತು. ಅದು ನನ್ನ ಕಣ್ಣಿಗೆ ಕಾಣಿಸ್ತು. ನಿಮಗೆ ಕೊಡಬೇಕು ಅಂತಾನೆ ಎತ್ತಿಟ್ಕೊಂಡಿದ್ದೆ. ಬಾಸು, ಅಂಬಿಕಾ ಅವ್ರ ಬೇರೆ ವಸ್ತುಗಳಿಗೆಲ್ಲ ಒಂದು ತೂಕ ಅಂದರೆ ಈ ತಾಳಿಗೆ ಅದಕ್ಕಿಂತ 100 ಪಟ್ಟು ತೂಕ ಜಾಸ್ತಿ ಅಲ್ವಾ? ನಿಮ್ಮಿಬ್ರು ಸಂಬಂಧಕ್ಕೆ ಇದೆ ಅಲ್ವಾ ಬಾಸು ಬುನಾದಿ? ಎಲ್ಲ ಹೆಣ್ಮಕ್ಳಿಗೂ ತಾಳಿಗಿಂತ ಮುಖ್ಯವಾದದ್ದು ಬೇರೆ ಏನೂ ಇಲ್ಲ. ಬಾಸು, ಈ ತಾಳಿ ನಿಮ್ಮ ಹತ್ರ ಇದ್ರೆ ಅಂಬಿಕಾ ಅವರೇ ನಿಮ್ಮ ಜೊತೆ ಇದ್ದಂಗೆ ಅನ್ಸುತ್ತೆ ಅಲ್ವಾ ಬಾಸು? ತಗೊಳ್ಳಿ.
ನನಗೆ ಯಾಕೆ ಒಂಥರ ವಿಚಿತ್ರ ಅನುಭವ ಆಗ್ತಾ ಇದೆ. ಇಷ್ಟು ದಿವಸ ತಲೆ ತುಂಬ ಮಬ್ಬು ಕವಿದಾಗ್ತಿತ್ತು. ಈಗೆಲ್ಲ ಕ್ಲಿಯರ್ ಆಗಿದೆ, ಸ್ಪಷ್ಟವಾಗಿದೆ. ಹಾಂ, ಶರತ್, ಯಾಕಪ್ಪ ಅಂಬಿಕಾ ಬಗ್ಗೆ ಯೋಚಿಸ್ತಿದೀಯಾ? ನನ್ನ ದುರಾದೃಷ್ಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಪ್ಪ. ಮೊದಲು ಅಂಬಿಕಾನ ಕಳ್ಕೊಂಡೆ, ಈಗ ಅವಳ ನೆನಪುಗಳನ್ನ ಉಳಿಸ್ಕೊಳಕ್ಕಾಗ್ತಾ ಒತ್ತಾಡ್ತಾ ಇದ್ದೀನಿ. ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಒಂದೊಂದ್ಸಲ ಅಂತೂ ಅಂಬಿಕಾ ನನಗೆ ಸಿಗದೆ ಇದ್ದಿದ್ದಿದ್ರೆ, ಅವಳನ್ನ ಮದುವೆ ಆಗದೆ ಇದ್ದಿದ್ದಿದ್ರೆ ಇವತ್ತವಳು ಜೀವಂತವಾಗಾದರೂ ಇರ್ತಿದ್ಲೇನೋ ಅಂತ ಅನ್ಸ್ಬಿಡುತ್ತೆ. ಎಲ್ಲ ನಂದೇ ತಪ್ಪು ಅಪ್ಪ. ಮ್ಯಾಮ್, ನನಗೆ ಈ ಸಾರಿಗೆ ಚೆನ್ನಾಗಿ ಕಾಣುತ್ತೆ ಅಲ್ವಾ? ನನಗೇನೋ ಆ ಸೀರೆಗಿಂತ ಈ ಸೀರೆ ನಿನಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡು. ಅದಕ್ಕೆ ಈ ನೆಕ್ಲೆಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲ ನೋಡಿ, ನನಗೆ ಅಂತಾನೆ ಹೇಳಿ ಮಾಡಿಸ್ದಾಗಿದೆ. ನನ್ನ ಹತ್ರ ಈ ಥರ ಡಿಸೈನೇ ಇಲ್ಲಪ್ಪ. ಪ್ರಾಣಿ. ಹಾ, ಹೌದೌದು. ಯಾರೋ ನಮ್ಮ ದಮ್ಮಗೋಸ್ಕರನೇ ಡಿಸೈನ್ ಮಾಡಿದ್ದಾರೆ ಅನ್ಸುತ್ತೆ. ಸೋ ಬ್ಯೂಟಿಫುಲ್ ಅಲ್ವಾ? ಮಾಯಾ, ಈ ನೆಕ್ಲೆಸ್ಸು ನಿನಗೆ ಅಂತಲೇ ಮಾಡಿಸಿದ್ದೀನಿ. ನೋಡು, ಈ ಡಿಸೈನ್ ನಿನಗೆ ಇಷ್ಟ ಆಗುತ್ತಾ ಅಂತ. ತುಂಬ ಚೆನ್ನಾಗಿದೆ ಮ್ಯಾಮ್. ಏನು ಸೆಲೆಕ್ಷನ್ ಬಹಳ ಜೋರಾಗಿ ನಡೀತಿರೋ ಆಗಿದೆ. ಹೌದು, ಮತ್ತೆ ಆದಷ್ಟು ಬೇಗ ತಯಾರಿಗಳನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ? ಆಮೇಲೆ ಗಡಿಬಿಡಿ ಆಗಬಾರ್ದು ನೋಡಿ. ಹೌದು ಮಾಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಲ್ಲ. ಕೇಳಿ ಅಂಕಲ್. ನೀನು ಮೊದಲು ನಿನ್ನ ಅಜ್ಜಿ ಜೊತೆ ಇದ್ದೆ ಅಲ್ವಾ? ಹೌದು ಅಂಕಲ್, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಮ್ಮ ಅಪ್ಪ ಅಮ್ಮ ಇಬ್ಬರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಆಮೇಲೆ ನನ್ನನ್ನು ನೋಡ್ಕೊಂಡಿರೋದು ನನ್ನ ಅಜ್ಜಿನೇ. ಆದರೆ ನನಗೆ 8 ವರ್ಷ ಆಗೋ ಹೊತ್ತಿಗೆ ಅವರು ಹೋಗ್ಬಿಟ್ರು. ಅಜ್ಜಿನ ಬಿಟ್ಟರೆ ಈ ಪ್ರಪಂಚದಲ್ಲಿ ನನ್ನೋರು ಅನ್ನೋರು ನನಗೆ ಯಾರೂ ಇರಲಿಲ್ಲ. ಅನಾಥಾಶ್ರಮನೇ ನನಗೆ ನನ್ನ ಮನೆ ಆಯಿತು. ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಮಾಯಾ, ನಿಮ್ಮಜ್ಜಿ ನಿನ್ನ ಜಾತಕನ ರೆಡಿ ಮಾಡಿಸಿದ್ರಾ? ನಾರ್ಮಲ್ ಆಗಿ ಮಗು ಹುಟ್ಟಿದ ತಕ್ಷಣ ಜಾತಕ ಬರೆಸ್ತಾರೆ. ನಿಂದು ಹಾಗೆ ಬರೆಸಿರ್ಬೇಕಲ್ವಾ? ಹೌದು ಅಂಕಲ್, ನಮ್ಮ ಅಜ್ಜಿಗೆ ಜಾತಕದ ಮೇಲೆ ತುಂಬ ನಂಬಿಕೆ. ನಾವು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರೋವಾಗ ಜಾತಕ ನೋಡ್ಬೇಕಂತೆ. ಅದೇ ನಮಗೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಒಂದು ಕ್ಲೂ ಕೊಡುತ್ತೆ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕೆ ಅದನ್ನು ಯಾವತ್ತೂ ನಿನ್ನ ಜೊತೆನೇ ಇಟ್ಕೊ ಅಂತಲೂ ಹೇಳ್ತಾ ಇದ್ರು. ಇವತ್ತಿಗೂ ಜಾತಕ ನನ್ನ ಜೊತೆನೇ ಇದೆ ಅಂಕಲ್. ವೆರಿ ಗುಡ್. ಜಾತಕ ನಿನ್ನ ಹತ್ರ ಇಟ್ಕೊಂಡಿರೋದು ಒಳ್ಳೆಯದೇ ಆಯಿತು. ಯಾಕಂದರೆ ಯಾವಾಗ ಅವಶ್ಯಕತೆ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದ್ಸರಿ ನಿನ್ನ ಜಾತಕ ತಂದ್ಕೊಡ್ತೀಯಾ? ಅಲ್ಲಣ್ಣ, ಮಾಯನ್ ಜಾತಕ ನಿನಗ್ಯಾಕೆ ಬೇಕು? ಶರತ್ ಮಾಯಾ ಜಾತಕನ ನಾವು ಜ್ಯೋತಿಷಿಗಳಿಗೆ ತೋರಿಸಿದೀವೋ ಇಲ್ಲೋ ಅಂತ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ನಮ್ಮ ಮನಸ್ಸಿನ ಸಮಾಧಾನಕ್ಕಾದರೂ ಒಂದ್ಸರಿ ತೋರಿಸೋದು ಒಳ್ಳೇದಲ್ವಾ? ಅಲ್ಲ, ಜಾತಕ ತೋರಿಸೋ ಅವಶ್ಯಕತೆ ಏನಿದೆ? ಇನ್ಫ್ಯಾಕ್ಟ್ ಅಂಬಿಕಾ ಮತ್ತು ಶರತ್ ಜಾತಕನೂ ನಾವು ತೋರಿಸಿರ್ಲಿಲ್ಲ ಅಲ್ವಾ? ಹೌದು, ಅದಕ್ಕೆ ಏನಾಯಿತು ನೋಡು. ಅಂಬಿಕಾ ಅಲ್ಪಾಯುಷಿ ಅಂತ ನಮಗೆ ಗೊತ್ತಾಗಲೇ ಇಲ್ಲ. ಅವಳನ್ನು ಕಳ್ಕೊಂಡು ಶರತ್ತು ತುಂಬ ಸಂಕಟ ಪಡ್ತಾ ಇದ್ದಾನೆ. ಶರತ್ ವಿಷಯದಲ್ಲಿ ಮತ್ತೆ ರಿಸ್ಕ್ ತೊಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ಮಾಡಬೇಕಾ?